ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಆದ ಬೆನ್ನಲ್ಲೇ ಈಗ ಬಿಜೆಪಿ ರೆಬಲ್ಸ್ಗೆ ಢವಢವ ಶುರುವಾಗಿದೆ. ಎರಡೂ ಬಣಕ್ಕೂ ಯತ್ನಾಳ್ ಬಣ ಹಾಗೂ ವಿಜಯೇಂದ್ರ ಬಣ ಎರಡೂ ಬಣಕ್ಕೂ ನೋಟಿಸ್ನ ಶಾಕ್ ಇದೆ. ಅಂದ್ರೆ ಮೊನ್ನೆ ಅಷ್ಟೇ ಐವರಿಗೆ ಬಿಜೆಪಿ ಹೈಕಮಾಂಡ್ನಿಂದ ನೋಟಿಸ್ ಬಂದಿದೆ. ಯತ್ನಾಳ್ ಬಣ ಹಾಗೂ ವಿಜಯೇಂದ್ರ ಬಣದ ನಾಯಕರು ಈಗ ಐವರು ನಾಯಕರಿಗೆ ನೋಟಿಸ್ ಕೊಟ್ಟಿರುವಂತಹ ಹೈಕಮಾಂಡ್ ಯತ್ನಾಳ್ ಉಚ್ಚಾಟನೆಯಾಗಿದೆ. ಇದರ ಬೆನ್ನಲ್ಲೇ ರೆಬಲ್ಸ್ ಕೂಡ ಕಂಗಾಲಾಗಿದ್ದಾರೆ. ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಬಿಪಿ ಹರೀಶ್, ಎಸ್.ಟಿ. ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ಗೆ ನೋಟಿಸ್ನ ಟೆನ್ಷನ್ ಶುರುವಾಗಿದೆ. ನೋಟಿಸ್ ಬಂದಿರುವ ನಾಯಕರಿಗೂ ಹಾಗಾದ್ರೆ ಶಾಕ್ ಆಗಿದೆಯಾ? ಈ ಚರ್ಚೆ ಈಗ ಆಗ್ತಾ ಇದೆ. ಹೈಕಮಾಂಡ್ ನಿರ್ಧಾರದಿಂದ ಶಾಕ್ ಆದ ರೆಬಲ್ಸ್. ಯತ್ನಾಳ್ ಉಚ್ಚಾಟನೆ ಆಗ್ತಾ ಇದ್ದ ಹಾಗೆ ಹಲವು ನಾಯಕರಿಗೆ ಟೆನ್ಷನ್ ಶುರುವಾಗಿದೆ. ಎರಡೂ ಬಣಕ್ಕೂ ನೋಟಿಸ್ ಕೊಟ್ಟಿರುವಂತಹ ಬಿಜೆಪಿ ಹೈಕಮಾಂಡ್, ಮತ್ತೊಂದು ಕಡೆ ಯತ್ನಾಳ್ ಅವರ ಉಚ್ಚಾಟನೆ. ಇದರ ಬೆನ್ನಲ್ಲೇ ರೆಬಲ್ಸ್ ಕಂಗಾಲಾಗಿದ್ದಾರೆ. ಮತ್ತೊಂದು ಕಡೆ ವಿಜಯೇಂದ್ರ ಬಣದ ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವ್ರಿಗೂ ಕೂಡ ನೋಟಿಸ್ ಹೋಗಿದೆ. ಅವರಲ್ಲೂ ಕೂಡ ಟೆನ್ಷನ್ ಶುರುವಾಗಿದೆ. ಇನ್ನು ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅವ್ರಿಗೂ ಕೂಡ ಶೋಕಾಸ್ ನೋಟಿಸ್ ಜಾರಿಯಾಗಿರುವಂಥದ್ದು. ಈಗ ನೋಟಿಸ್ ಬಂದಿರುವಂತಹ ನಾಯಕರಿಗೂ ಹಾಗಾದ್ರೆ ಶಾಕ್ ಆಗಿದೆಯಾ? ಹೈಕಮಾಂಡ್ ಶಾಕ್ ಕೊಡುತ್ತಾ? ಹೈಕಮಾಂಡ್ ನಿರ್ಧಾರದಿಂದ ಕಂಗೆಟ್ಟಿದ್ದಾರೆ ನೋಟಿಸ್ ಪಡೆದಿರುವಂತಹ ನಾಯಕರು. ಯತ್ನಾಳ್ ಅವರ ಉಚ್ಚಾಟನೆ ಆಗ್ತಾ ಇದ್ದ ಹಾಗೆ ಹಲವು ನಾಯಕರಿಗೆ ಢವಢವ ಶುರುವಾಗಿದೆ. ಹಲವು ಲೆಕ್ಕಾಚಾರಗಳು ಕೂಡ ಆಗ್ತಾ ಇದೆ. ಮುಂದೇನಾಗುತ್ತೆ ಅನ್ನುವಂತಹ ಟೆನ್ಷನ್ ಅವರಲ್ಲಿ. ಫೆಬ್ರವರಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೂ ಕೂಡ ಶೋಕಾಸ್ ನೋಟಿಸ್ ಕೊಡಲಾಗಿತ್ತು. ಅದಕ್ಕೆ ಉತ್ತರವನ್ನ ನೀಡಿದ್ರು ಯತ್ನಾಳ್. ಅದರ ಹೊರತಾಗಿಯೂ ಅವರ ನಡವಳಿಕೆಯಲ್ಲಿ ಯಾವುದೇ ಬದಲಾವಣೆ ಆಗಿರಲಿಲ್ಲ. ಪದೇ ಪದೇ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಇದನ್ನ ಸಹಿಸದಂತಹ ಬಿಜೆಪಿ ಹೈಕಮಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದಲೇ ಉಚ್ಚಾಟಿಸಿದೆ. ಇನ್ನು ಬಿಜೆಪಿಯ ಐವರಿಗೆ ನೋಟಿಸ್ ಬಂದಿದೆ. ನೋಟಿಸ್ ಪಡೆದಿರುವಂತಹ ನಾಯಕರುಗಳು ಕೂಡ ಟೆನ್ಷನ್ ನಲ್ಲಿದ್ದಾರೆ. ಈ ಬಗ್ಗೆ ಮಾತಾಡೋಣ. ನಮ್ಮ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾತು ಇದ್ದಾರೆ. ಹಾಗೇನೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ಕಳೆದ 2 ದಿನಗಳಿಂದ ಬಿಜೆಪಿ ಹೈಕಮಾಂಡ್ನ ನಿರ್ಧಾರ ನಿಜಕ್ಕೂ ರಾಜ್ಯ ಬಿಜೆಪಿಯಲ್ಲಿ ಒಂದು ರೀತಿಯ ಸಂಚಲನವನ್ನ ಉಂಟು ಮಾಡಿದೆ. ಐವರಿಗೆ ನೋಟಿಸ್ ಹೋಗಿದೆ. ನೆನ್ನೆ ಅಷ್ಟೇ ಯತ್ನಾಳ್ ಅವರ ಉಚ್ಚಾಟನೆ ಆಗಿದೆ. ಸೊ ನೋಟಿಸ್ ಹೋದಂತಹ ನಾಯಕರ ಚರ್ಚೆಗಳು ಏನಾಗ್ತಾ ಇದೆ? ಯಾವ ರೀತಿ ಆತಂಕ ಅವರಲ್ಲಿದೆ? ನಿಜಕ್ಕೂ ಅವರ ವಿರುದ್ಧವೂ ಕೂಡ ಇಂತಹ ಆಕ್ಷನ್ಗಳು ಆಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ? ಮೇಡಮ್, ನಿಶ್ಚಿತವಾಗಿ ಆ ಸಾಧ್ಯತೆಗಳು ಇದೆ. ಯಾಕೆಂದರೆ ಈಗ ಯತ್ನಾಳ್ ಅವರಿಗೆ ನೋಟಿಸನ್ನು 2 ಬಾರಿ ಕೊಡಲಾಗಿತ್ತು. ಮೊನ್ನೆ ಅಷ್ಟೇ ಅವರು 2ನೇ ಬಾರಿ ನೋಟಿಸನ್ನು ಕೊಟ್ಟಾಗ 11 ಪುಟಗಳ ಉತ್ತರವನ್ನು ಕೊಟ್ಟಿದ್ದರು. ಅದನ್ನು ಮಾಧ್ಯಮಗಳಿಗೆ ನೇರವಾಗಿ ಹೇಳಿದರು, ನಾನು 11 ಪುಟಗಳ ಉತ್ತರವನ್ನು ಕೊಟ್ಟಿದ್ದೇನೆ, ಎಲ್ಲ ವಿಚಾರಗಳಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ಹೇಳುವಂಥದ್ದು. ಅದಾದ ಬಳಿಕ ಸ್ವಲ್ಪ ಸೈಲೆಂಟ್ ಆದರು. ಕೆಲವು 1 ವಾರಗಳ ಕಾಲ ಯಾವುದೇ ವಿಚಾರಗಳನ್ನು ಮಾತಾಡಿಲ್ಲ. ಅದಾದ ಬಳಿಕ ರೇಣುಕಾಚಾರ್ಯ ಸೇರಿದಂತೆ 5 ಜನರಿಗೆ ನೋಟಿಸನ್ನು ಹೈಕಮಾಂಡ್ ನೀಡಿತ್ತು. ಈ ಸಂದರ್ಭದಲ್ಲಿ ಒಂದು ಹಂತದಲ್ಲಿ ಇದನ್ನು ಮ್ಯಾನೇಜ್ ಮಾಡುವ ಅಥವಾ ಇದನ್ನು ಬ್ಯಾಲೆನ್ಸ್ ಮಾಡುವ ನಿಟ್ಟಿನಲ್ಲಿಯೂ ಕೂಡ ಹೈಕಮಾಂಡ್ ಯೋಚನೆಯನ್ನು ಮಾಡಿದಂತೆ ಕಾಣ್ತಾ ಇದೆ. ಯಾಕೆಂದರೆ ಯಾವಾಗ ಯತ್ನಾಳ್ ಅವರಿಗೆ ನೋಟಿಸನ್ನು ಕೊಟ್ಟಿದ್ರು, ಅಲ್ಲಿ ಆಗಲೇ ಶಿಸ್ತಿನ ಕ್ರಮವನ್ನು ಕೈಗೊಳ್ಳದೇನೆ ಅದರ ಸಂದರ್ಭದಲ್ಲಿ 5 ಜನರಿಗೆ ನೋಟಿಸನ್ನು ಕೊಟ್ಟು ಆ ಒಂದು ಮೆಸೇಜನ್ನು ಕೊಡುವಂಥ, ಅಂದರೆ ಹೈಕಮಾಂಡ್ ಯಾವತ್ತೂ ಯಾರ ಪರವಾಗಿಯೂ ಯಾರ ವಿರುದ್ಧವಾಗಿಯೂ ಇಲ್ಲ, ಪಾರ್ಟಿಗೆ ಶಿಸ್ತು ಮಾತ್ರ ಮುಖ್ಯ, ಕಾರ್ಯಕರ್ತರ ಭಾವನೆಗಳನ್ನು ಮಾತ್ರ ಅರ್ಥ ಮಾಡಿಕೊಂಡು ಒಂದು ಕ್ರಮವನ್ನು ಕೈಗೊಳ್ತೇವೆ ಹೇಳುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ 5 ನೋಟಿಸನ್ನು ಕೊಟ್ಟಿದೆ. ಅದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂತ ಹೇಳಿದರೆ, ವಿಜಯೇಂದ್ರ ಬಣದಲ್ಲಿ ಗುರುತಿಸಿಕೊಂಡು ಜಾತಿ ಸಮಾವೇಶ, ಜಾತಿ ಸಮುದಾಯದ ಸಭೆಗಳನ್ನು ಮಾಡ್ತಾ ಇದ್ದಂಥ ರೇಣುಕಾಚಾರ್ಯ ಇರ್ಬೋದು, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಇರ್ಬೋದು, ಇವರಿಗೂ ಕೂಡ ನೋಟಿಸನ್ನು ಕೊಟ್ಟಿದ್ದು ಪ್ರಥಮ ಬಾರಿಗೆ. ಯಾವಾಗ ಯತ್ನಾಳ್ ಎಡೆಬಿಡದೆ ಮಾತಾಡ್ತಾ ಇದ್ರು, ಯಾವಾಗ ಯತ್ನಾಳ್ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧ ಮಾತಾಡ್ತಾ ಇದ್ರು, ಆಗ ಮಾಜಿ ಶಾಸಕರುಗಳ ತಂಡವನ್ನು ಕಟ್ಕೊಂಡಿದ್ದಂಥ ರೇಣುಕಾಚಾರ್ಯ ಮತ್ತು ಅವರ ಟೀಮ್ ಯತ್ನಾಳ್ ಅವರಿಗೆ ಟಾಂಗನ್ನು ಕೊಡುವ, ಯತ್ನಾಳ್ ಅವರಿಗೆ ಕೌಂಟರ್ನ ಮಾಡುವ ಕೆಲಸವನ್ನು ಆರಂಭದಲ್ಲಿ ಮಾಡಿತು. ವಿನಾ ನಂತರದಲ್ಲಿ ಅವರು ಅದು ಕೇವಲ ಹೇಳಿಕೆಗಳಿಗೆ ಮಾತ್ರ ಸೀಮಿತ ಆಗಿರಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಒಂದು ಸಭೆಗಳನ್ನು ಮಾಡೋದ್ರ ಮೂಲಕ, ಸಮಾವೇಶಗಳನ್ನು ಮಾಡೋದ್ರ ಮೂಲಕ
ಲಿಂಗಾಯತ ಸಮುದಾಯವನ್ನು ಒಟ್ಟು ಸೇರಿಸುವ ಪ್ರಯತ್ನವನ್ನು ರೇಣುಕಾಚಾರ್ಯ ಮತ್ತು ಅವರ ತಂಡ ಮಾಡೋದಕ್ಕೆ ಮುಂದಾಯಿತು. ಅದು ಬೆಂಗಳೂರಿನಲ್ಲಿ ಸಮಾವೇಶಗಳ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.